ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮ ಎರಡು ಕೆಲಸ ಹೇಳಿದ್ಲು. ಒಂದು ಅಂಗಡಿಗೆ ಹೋಗಿ ನಮ್ಮ ಅಣ್ಣನ ಕರ್ಕೊಂಬ ಅಂತ ಹೇಳಿದ್ಲು. ಅದಕ್ಕೆ ಫಸ್ಟ್ ಕೆಲಸ ಮಾಡಿರೋದೇ ಅಂಗಡಿಗೆ ಹೋಗೋ ಕೆಲಸ ಮಾಡಿದೆ. ಅಂಗಡಿಗೆ ಹೋಗ್ತಾ ಇದ್ದೆ. ಹೋಗಿ ಹಾಲು ಪೌಡ್ರ್ ಕೇಳಿದೆ, ಹಾಲು ಪೌಡ್ರ್ ಕೊಟ್ಟ. ಹಾಗೆ ವಾಪಸ್ ಮನೆಗೆ ಬಂದೆ. ಬೈಕ್ ತಗೊಂಡು ನಮ್ಮ ಅಣ್ಣನ ಕರ್ಕೊಂಬ ಅಂತ ಹೇಳಿದ್ಲು ನಮ್ಮಮ್ಮ. ಅದಕ್ಕೆ ಸಲುವಾಗಿ ನಾನು ಗಾಡಿ ತಗೊಂಡು ನಮ್ಮ ಅಣ್ಣನ ಕರ್ಕೊಂಬರಕ್ಕೆ ಹೊಂಟಿದ್ದೆ. ನಿನ್ನ ಜೊತೆ ನನ್ನ ಕಥೆ ಹೊಂಟಿದ್ದೀನಿ ನೋಡ್ರಿ. ತನದ ಸ್ನೇಹಿತೆ. ಗಾಡಿಯಲ್ಲಿ ಪೆಟ್ರೋಲ್ ಇದ್ದಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡೆ. ಅಣ್ಣ ಹತ್ರ ಕೇಳಿದೆ, ಚೇಂಜ್ ಇಲ್ಲ ಅಂತ ಹೇಳಿದೆ. ಅದಕ್ಕೆ 50 ರೂಪಾಯಿ ಅಷ್ಟೇ ಹಾಕ್ಸ್ಕೊಂಡೆ. ಹಾಕ್ಸ್ಕೊಂಡು ತಕ್ಷಣನೇ ನಮ್ಮ ಅಣ್ಣ ಹತ್ರ ಹೋದೆ. ನಾನು, ನಮ್ಮ ಅಣ್ಣ, ನಮ್ಮ ತಂಗಿ 3 ಬಂದ್ವಿ. ಮತ್ತೆ ರೆಡಿಯಾಗಿ ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಬಂದೆ. ಆಮೇಲೆ ಅಲ್ಲಿದ್ದ ಆಟೋ ಸಿಕ್ತು, ಆಟೋ ಹಿಡ್ಕೊಂಡು ಜಾಲ ಸೈಡಿಗೆ ಬಂದೆ. ಬಸ್ ಬಂದೇ ಬಿಡ್ತು. ಇವತ್ತಾದರೂ ಸೀಟ್ ಸಿಕ್ತು. ಸೀಟಲ್ಲಿ ಕುತ್ಕೊಂಡಿದ್ದೆ ನಾನು. ಇವಾಗ ದೇವ್ರಿಗೆ ಹೊಂಟಿದ್ದೀನಿ ನಾನು. ಅಂತೂ ದೇವ್ರಿಗೆ ಬಂದೇ ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನೋಡ್ರಿ. ಇವಾಗ